ಗೌರವಿಸದವರಿಗೂ ಅಥವಾ ನಿಮ್ಮನ್ನು ಅವಮಾನಿಸವರಿಗೂ ನೀವು ಯಾವಾಗಲೂ ಮಾತುಗಳ ಮೂಲಕವೇ ಉತ್ತರ ಕೊಡಬೇಕೆಂದು ಇಲ್ಲ. ನಿಮ್ಮ ಜೀವನದ ಮೂಲಕವೂ ಅವರಿಗೆ ಉತ್ತರ ನೀಡಬಹುದು. ಇಂದು ಈ ವಿಚಾರವನ್ನು ಹೇಳುವ ಒಂದು ಕಥೆಯನ್ನು ನೋಡೋಣ. ಒಂದು ಊರಲ್ಲಿ ಅತಿ ದೊಡ್ಡ ಆಭರಣ ಅಂಗಡಿ ಇತ್ತು. ಅಲ್ಲಿ ರೂಪಾ ಎಂಬ ಹುಡುಗಿ ಕೆಲಸ ಮಾಡುತ್ತಿದ್ದಳು. ಅವಳು ತುಂಬಾ ಬುದ್ಧಿವಂತಳು. 5 ನಿಮಿಷ ಅವಳ ಜೊತೆ ಮಾತನಾಡಿದರೆ ಯಾರಿಗೂ ಅವಳು ಇಷ್ಟವಾಗುತ್ತಾಳೆ. ರೂಪಾ ತಂದೆ ಇಲ್ಲದೆ ಬೆಳೆದಳು. ಅವಳ ತಾಯಿ ಬಹಳ ಕಷ್ಟಪಟ್ಟು ಅವಳಿಗೆ ವಿದ್ಯಾಭ್ಯಾಸ ಮಾಡಿಸಿದ್ದರು. ಆದರೆ ಕಳೆದ 2 ವರ್ಷಗಳಿಂದ ಅಸ್ವಸ್ಥರಾಗಿದ್ದರು. ಅದಕ್ಕಾಗಿ ರೂಪಾ ತನ್ನ ಓಡನ್ನು ನಿಲ್ಲಿಸಿ ಈ ಕೆಲಸಕ್ಕೆ ಸೇರಿದ್ದಳು. ಅವಳು ಫ್ಯಾಷನ್ ಮತ್ತು ಜ್ಯುವೆಲ್ಲರಿ ಡಿಸೈನ್ ಓದುತ್ತಿದ್ದಳು ಮತ್ತು ಅದರಲ್ಲಿ ತುಂಬಾ ಪ್ರತಿಭಾವಂತಳು. ಕಡಿಮೆ ಬೆಲೆಯ ವಸ್ತುಗಳಿಂದಲೂ ಸುಂದರ ಆಭರಣಗಳನ್ನು ತಯಾರಿಸುತ್ತಿದ್ದಳು. ಆದರೆ ಒಬ್ಬ ವ್ಯಕ್ತಿಗೆ ಮಾತ್ರ ಅವಳ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ಅಂಗಡಿಯ ಸೂಪರ್ವೈಸರ್. ಮಧ್ಯವಯಸ್ಸಿನ ಆ ಮಹಿಳೆ ಹೊರತೋರಿಕೆಗೆ ತುಂಬಾ ಮಹತ್ವ ಕೊಡುತ್ತಿದ್ದಳು. ಜನರನ್ನು ಅವರ ರೂಪ ಮತ್ತು ಆಸ್ತಿ ಆಧಾರದಲ್ಲಿ ಅಳೆಯುತ್ತಿದ್ದಳು. ಬಡವರನ್ನು, ಸರಳ ಜನರನ್ನು ಅವಳು ಗೌರವಿಸುತ್ತಿರಲಿಲ್ಲ. ಅಂತಹ ವ್ಯಕ್ತಿಯ ಕೆಳಗೆ ರೂಪಾ ಕೆಲಸ ಮಾಡುತ್ತಿದ್ದಳು. ಅಂಗಡಿಯಲ್ಲಿ 3 ವಿಭಾಗಗಳಿದ್ದವು: ಚಿನ್ನ, ವಜ್ರ ಮತ್ತು ಬೆಳ್ಳಿ. ಚಿನ್ನ ಮತ್ತು ವಜ್ರ ವಿಭಾಗದಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚು ಪ್ರೋತ್ಸಾಹಧನ ಸಿಗುತ್ತಿತ್ತು, ಆದರೆ ಬೆಳ್ಳಿ ವಿಭಾಗದವರಿಗೆ ಕಡಿಮೆ. ಸೂಪರ್ವೈಸರ್ ಯಾವಾಗಲೂ ರೂಪಾವನ್ನು ಬೆಳ್ಳಿ ವಿಭಾಗದಲ್ಲೇ ಇಡುತ್ತಿದ್ದಳು. ಹೀಗಾಗಿ ಅವಳ ಆದಾಯ ಕಡಿಮೆಯೇ ಇರುತ್ತಿತ್ತು. ರೂಪಾ ತನ್ನ ಮಾತಿನ ಕೌಶಲ್ಯದಿಂದ ಚೆನ್ನಾಗಿ ಕೆಲಸ ಮಾಡಿದರೂ ಅದರ ಕ್ರೆಡಿಟ್ ಅನ್ನು ಸೂಪರ್ವೈಸರ್ ತೆಗೆದುಕೊಳ್ಳುತ್ತಿದ್ದಳು. ಇದಕ್ಕಿಂತಲೂ ಕೆಟ್ಟದ್ದು, ಅವಳು ರೂಪಾಳು ರೂಪವನ್ನು ಹಾಸ್ಯ ಮಾಡುತ್ತಿದ್ದಳು. ಈ ಡ್ರೆಸ್ ನಿನ್ ಬಣ್ಣಕ್ಕೆ ಸೂಟ್ ಆಗಲ್ಲ. ರಿಸೆಪ್ಷನ್ ಹತ್ರ ನಿಲ್ಬೇಡ, ಹಿಂದೆ ಹೋಗು. ಕೆಲವರು ಏನ್ ಧರಿಸಿದ್ರೂ ಚೀಪಾಗಿ ಕಾಣಿಸ್ತಾರೆ. ಇದನ್ನು ನೋಡಿದವರು ಮೌನವಾಗಿರ್ತಿದ್ರು, ಕೆಲವರು ನಗುತ್ತಿದ್ದರು. ಇಷ್ಟು ಅವಮಾನಗಳ ನಡುವೆಯೂ ರೂಪಾ ಪ್ರಾಮಾಣಿಕವಾಗಿ ಕೆಲಸ ಮುಂದುವರಿಸುತ್ತಿದ್ದಳು. ಅಲ್ಲಿ ಅವಳಿಗೆ ಒಬ್ಬನೇ ಆಧಾರ, ರವಿ. ಅವನು ಕೇವಲ ಸ್ನೇಹಿತನಲ್ಲ, ಅವರು ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ದರು. ಕೆಲಸದ ನಂತರ ಒಟ್ಟಿಗೆ ಬಸ್ ನಿಲ್ದಾಣದವರೆಗೆ ನಡೆದು ಹೋಗ್ತಿದ್ದರು. ಅವನು ಅವಳ ಏಕೈಕ ಭಾವನಾತ್ಮಕ ಬೆಂಬಲ. ಒಂದು ದಿನ ಸರಳವಾಗಿ ಉಳಿದಿದ್ದ ಒಬ್ಬ ವೃದ್ಧ ಮಹಿಳೆ ಅಂಗಡಿಗೆ ಬಂದು ಬೆಳ್ಳಿಯ ಕುಂಕುಮದ ಡಬ್ಬಿ ಕೇಳಿದರು. ಸೂಪರ್ವೈಸರ್ ಎಂದಿನಂತೆ ಅವಳನ್ನು ಕೆಟ್ಟ ರೀತಿಯಲ್ಲಿ ವರ್ತಿಸಿದಳು. ಆಗ ರೂಪಾ ಮುಂದೆ ಬಂದು ಆಕೆಯನ್ನು ಬೆಳ್ಳಿ ವಿಭಾಗಕ್ಕೆ ಕರೆದುಕೊಂಡು ಹೋಗಿ ಅವಳಿಗೆ ಬೇಕಾದ ವಸ್ತುವನ್ನು ಆರಿಸಲು ಸಹಾಯ ಮಾಡಿತು. ಅದರ ವೇಳೆ ಆ ವೃದ್ಧಿ ರೂಪಾಳ ಸರವನ್ನು ಗಮನಿಸಿದರು. ಅದು ಕೃತಕ ಆಭರಣವಾಗಿದ್ದರೂ ಅದರ ಪೆಂಡೆಂಟ್ ತುಂಬಾ ಸುಂದರವಾಗಿತ್ತು. ಮಧ್ಯದಲ್ಲಿ ಕೊರಲ್, ಸುತ್ತಮುತ್ತ ಮುತ್ತುಗಳು. ಅವಳು ಅದು ಎಲ್ಲಿಂದ ತಂದೆ ಎಂದು ಕೇಳಿದರು. ರೂಪಾ ಅದನ್ನು ತಾನೇ ತಯಾರಿಸಿದೆ ಎಂದು ಹೇಳಿದರು. ಆ ವೃದ್ಧೆ ಲಕ್ಷ್ಮಿ ಅಮ್ಮ ತುಂಬಾ ಮೆಚ್ಚಿದ್ರು. ತಮ್ಮ ವಿಳಾಸವನ್ನು ನೀಡಿ ಒಂದು ದಿನ ಮನೆಗೆ ಬರುವಂತೆ ಹೇಳಿದ್ರು. ಆ ದಿನ ರೂಪಾಗೆ ಸಂತೋಷಕರವಾಗಿ ಮುಗಿಯಿತು. ಆ ಸಂತೋಷವನ್ನು ಅವಳು ರವಿಯ ಜೊತೆ ಹಂಚಿಕೊಂಡು ಶಾಂತಿಯಿಂದ ನಿದ್ರೆ ಮಾಡಿದ್ಲು. ಆದರೆ ಮುಂದಿನ ದಿನ ಆಘಾತ ತಂದಿತು. ಒಂದು ಶ್ರೀಮಂತ ಕುಟುಂಬ ಅಂಗಡಿಗೆ ಬಂತು. ಅವರ ಮಗುವಿನ ಸರ ಕಳೆದು ಹೋಗಿದೆ ಎಂದು ಗಮನಿಸಿದ್ರು. ಗೊಂದಲ ಶುರುವಾಯಿತು. ಸೂಪರ್ವೈಸರ್ ತಕ್ಷಣ ರೂಪಾಳ ಮೇಲೆ ಅನುಮಾನಿಸಿ ಅವಳನ್ನು ಕೋಣೆಗೆ ಎಳೆದು ಕಠಿಣವಾಗಿ ತಪಾಸಣೆ ಮಾಡಿದ್ಲು. ಆದರೆ ಏನೂ ಸಿಕ್ಕಲಿಲ್ಲ. ನಂತರ ಆ ಸರ ಅಂಗಡಿಯಲ್ಲೇ ಸಿಕ್ಕಿತು. ಆದರೂ ಅವಮಾನ ಅನುಭವಿಸಿದವಳು ರೂಪಾ ಮಾತ್ರ. ಇದಕ್ಕಿಂತ ಹೆಚ್ಚು ನೋವು ತಂದದ್ದು ಏನು ಗೊತ್ತಾ? ಯಾರೂ ಅವಳಿಗೆ ಬೆಂಬಲ ನೀಡಲಿಲ್ಲ, ರವಿಯೂ ಸಹ. ಆ ದಿನ ರೂಪಾ ಒಂದು ನಿರ್ಧಾರ ತೆಗೆದುಕೊಂಡ್ಲು. ಅವಳು ಕೆಲಸ ಬಿಟ್ಲು. ಮುಂದಿನ 10 ದಿನಗಳೂ ನರಕದಂತೆ ಕಳೆಯಿತು. ಕೆಲಸ ಇಲ್ಲ, ದಾರಿ ಇಲ್ಲ, ಬೆಂಬಲ ಇಲ್ಲ. ತಾಯಿಗೆ ಹಣ ಕೊಡುವಾಗಲೂ ಅವಳ ಕೈಗಳು ನಡುಗುತ್ತಿದ್ದವು. ಒಂದು ದಿನ ತನ್ನ ಕೆಳಗೆ ಬಿದ್ದ ಪರ್ಸ್ ತೆಗೆದುಕೊಳ್ಳುವಾಗ ಲಕ್ಷ್ಮಿಯಮ್ಮನ ವಿಸಿಟಿಂಗ್ ಕಾರ್ಡ್ ಸಿಕ್ಕಿತು. ಆಶೆಯ ಬೆಳಕು ಮೂಡಿತು. ಅವಳು ಅವರನ್ನು ಭೇಟಿ ಮಾಡಲು ನಿರ್ಧರಿಸಿದಳು. ಅಲ್ಲಿ ಹೋಗಿದಾಗ ಅವಳು ಆಶ್ಚರ್ಯಚಕಿತಳಾದಳು. ಲಕ್ಷ್ಮಿಯಮ್ಮ ಒಬ್ಬ ಶ್ರೀಮಂತ ಉದ್ಯಮಿಯ ಪತ್ನಿ. ಅವರಿಗೆ ಅನೇಕ ವ್ಯವಹಾರಗಳಿದ್ದು ಹೊಸ ಜ್ಯುವೆಲ್ಲರಿ ಅಂಗಡಿಯೂ ಇತ್ತು. ವಿಶೇಷ ಆಭರಣ ವಿನ್ಯಾಸ ಮಾಡಲು ಒಬ್ಬರನ್ನು ಹುಡುಕುತ್ತಿದ್ದರು. ಅದಕ್ಕಾಗಿಯೇ ರೂಪಾಳನ್ನು ಕರೆಯಿದ್ದರು. ರೂಪಾಗೆ ಡಿಸೈನರ್ ಕೆಲಸ ಸಿಕ್ಕಿತು. ಲಕ್ಷ್ಮಿ ಅಮ್ಮನ ಒಂದೇ ಷರತ್ತು, ಚಿನ್ನ ಮತ್ತು ಬೆಳ್ಳಿಯಲ್ಲಿ ತೂಕ ಕಡಿಮೆ, ಬೆಲೆ ಕೈಗೆಟುಕುವ ಮತ್ತು ವಿನ್ಯಾಸದಲ್ಲಿ ವಿಭಿನ್ನವಾದ ಆಭರಣಗಳನ್ನು ತಯಾರಿಸಬೇಕು.
ರೂಪಾ ಹಗಲು ರಾತ್ರಿ ದುಡಿದಳು. ಅವಳ ವಿನ್ಯಾಸಗಳು ಜನಪ್ರಿಯವಾಗಿದ್ದವು. ಅಂಗಡಿಗೆ ಹೆಸರು ಬಂತು. ಬೇಗನೆ ಅವಳ ಹೆಸರು ಪತ್ರಿಕೆಯಲ್ಲಿ ಕಾಣಿಸಿತು. ಅವಳು ಬಯಸಿದ ಕೆಲಸ ಹೆಚ್ಚಿನ ಸಂಬಳದೊಂದಿಗೆ ಅವಳಿಗೆ ಸಿಕ್ಕಿತು. ಆದರೆ ಒಳಗಿನಿಂದ ಅವಳು ಇನ್ನೂ ಗಾಯಗಳನ್ನು ಹೊತ್ಕೊಂಡಿದ್ದಳು. ಅವಮಾನಗಳು ಅವಳ ಆತ್ಮವಿಶ್ವಾಸವನ್ನು ಕುಗ್ಗಿಸಿದವು. ಲಕ್ಷ್ಮಿ ಅಮ್ಮ ಇದನ್ನು ಅರಿತು ರೂಪಾಳನ್ನು ಒಂದು ಜ್ಯುವೆಲ್ಲರಿ ಡಿಸೈನ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿದರು. ಭಯ ಇದ್ದರೂ ರೂಪಾ ಒಪ್ಪಿಕೊಂಡಳು. ಸ್ಪರ್ಧೆ ಒಂದು ಭವ್ಯ ಹೋಟೆಲ್ನಲ್ಲಿ ನಡೆಯಿತು. ಮೊದಲ ಬಾರಿಗೆ ರೂಪಾ ಪ್ರಮುಖ ವಿನ್ಯಾಸಗಳ ನಡುವೆ ನಿಂತಳು. ಅವಳ ಹಳೆಯ ಸಹೋದ್ಯೋಗಿಗಳು ಅಲ್ಲೇ ಇದ್ದರು. ಅವರು ಅವಳ ಕೆಲಸ ನೋಡಿ ಆಶ್ಚರ್ಯಪಟ್ಟರು. ಮತ್ತು ವಿಜೇತೆ ಯಾರು? ರೂಪಾ. ಅವಳು ಪ್ರಶಸ್ತಿಗಿದ್ದ ವಿನ್ಯಾಸಗಳಾದಳು. ಪ್ರಶಸ್ತಿ ಪಡೆದ ನಂತರ ಅವಳು ನೇರವಾಗಿ ಲಕ್ಷ್ಮಿ ಅಮ್ಮನ ಬಳಿಗೆ ಹೋಗಿ ಅವರ ಪಾದಗಳಿಗೆ ನಮಸ್ಕರಿಸಿ ಪ್ರಶಸ್ತಿಯನ್ನು ಅವರಿಗೆ ಸಮರ್ಪಿಸಿದಳು. ನಂತರ ಲಕ್ಷ್ಮಿ ಅಮ್ಮ ಅವಳನ್ನು ಅದೇ ಅಂಗಡಿಗೆ ಕರೆದುಕೊಂಡು ಹೋಗಿ ಒಮ್ಮೆ ಅವಮಾನಿಸಿದ ಅದೇ ಸೂಪರ್ವೈಸರ್ ಮುಂದೆ ಅವಳಿಗೆ ಗೌರವ ನೀಡಿದರು. ಇದು ಅವಮಾನಕ್ಕೆ ನೀಡುವ ನಿಜವಾದ ಉತ್ತರ. ಈ ಲೋಕದಲ್ಲಿ ವಿಭಿನ್ನ ರೀತಿಯ ಜನರಿದ್ದಾರೆ. ಕೆಲವರು ನಿಮ್ಮನ್ನು ಮೆಚ್ಚುತ್ತಾರೆ, ಕೆಲವರು ನಿರ್ಲಕ್ಷಿಸುತ್ತಾರೆ, ಇನ್ನು ಕೆಲವರು ತಮ್ಮ ತೃಪ್ತಿಗಾಗಿ ನಿಮ್ಮನ್ನು ಅವಮಾನಿಸುತ್ತಾರೆ. ನೀವು ಅದನ್ನು ಕಡೆಗಣಿಸಲು ಪ್ರಯತ್ನಿಸಿದರೂ ಅದು ನಿಮ್ಮ ಮೇಲೆ ಪರಿಣಾಮ ಬೀರುತ್ತದೆ, ಅಸುರಕ್ಷತೆಯನ್ನು ಹುಟ್ಟಿಸುತ್ತದೆ. ಆದರೆ ನೀವೇನ್ ಮಾಡಬೇಕು? ಆ ಅಸುರಕ್ಷತೆಯನ್ನು ಎಂದಿಗೂ ಹೊತ್ತುಕೊಂಡು ಹೋಗಲು ಸಾಧ್ಯವಿಲ್ಲ. ಅದರಿಂದ ಹೊರಬರಬೇಕು. ನೀವು ಮಾಡುವ ಪ್ರತಿಯೊಂದು ಪ್ರಯತ್ನ, ನೀವು ಸಾಧಿಸುವ ಪ್ರತಿಯೊಂದು ಯಶಸ್ಸು ಮತ್ತು ಅದರ ನಂತರ ಬರುವ ಸಂತೋಷ, ಇವೆಲ್ಲವೂ ನಿಮ್ಮ ಉತ್ತರ. ಈ ಕಥೆ ನಿಮಗೆ ಅದನ್ನು ಅರಿಯಲು ಸಹಾಯ ಮಾಡಿದೆ ಎಂದು ಭಾವಿಸುತ್ತೇನೆ. ಮತ್ತೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಮತ್ತೆ ಒಂದು ಸುಂದರ ಕಥೆಯೊಂದಿಗೆ ಭೇಟಿಯಾಗ್ತೇನೆ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.